ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಕಸಾರ್ ತೋಗಾಂವ್ ಗ್ರಾಮದ ಅಂಗನವಾಡಿ ಸಿಬ್ಬಂದಿ ನೇಮಕದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಸುಭಾಷ್ ಕನ್ನಡೆ ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಸಿದ್ದಾರೆ. ಭಾಲ್ಕಿ ತಾಲೂಕಿನ ಕಾಸರತೋಗಾಂವ್ ಗ್ರಾಮದಲ್ಲಿ ಅಂಗನವಾಡಿಯ ಕಾರ್ಯಕರ್ತೆಯ ಒಂದು ನೇಮಕಾತಿಯಲ್ಲಿ ದೊಡ್ಡ ಒಂದು ಹಗರಣವನ್ನೇ ಮಾಡಿರುವ ಘಟನೆ ನಮಗೆ ಬಂದಿದೆ. ಅಲ್ಲಿನ ಗ್ರಾಮ ವಾಸವಾಗಿರತಕ್ಕಂಥ ಗೀತಾ ಅವರು ಏನು ಅರ್ಜಿಯನ್ನು ಆನ್ಲೈನಲ್ಲಿ ಸಲ್ಲಿಸ್ತಾರ, ಇವ್ರದ್ದು ಮ್ಯಾರೇಜ್ ಪರ್ಸೆಂಟೇಜು 84 ಇದ್ದರೂ ಕೂಡ ಅಲ್ಲಿನ ಭಾಲ್ಕಿ ತಾಲೂಕಿನ CDP ಅವರು ಏನು ಮಾಡ್ತಾರಂತಂದರೆ, ಮೊದಲು ನಾವು ಕೇಳಿನಾಗ ಪರ್ಸೆಂಟೇಜ್ ಯಾರ್ದು ಹೆಚ್ಚಿಗಿರ್ತದೆ ಸರ್ ಅವ್ರಿಗೆ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ನೋಡಿ ಸರ್ ಎಲ್ಲ ದಾಖಲಾತಿ ತಮಗೆ ಕೊಟ್ಟಿವಿ ಅಂತ ಹೇಳಿದ್ರು ಕೂಡ 63% ಇರ್ತಕ್ಕಂಥ ಒಂದು ಕಾರ್ಯಕರ್ತೆಯನ್ನು ನೇಮಕ ಮಾಡ್ಕೋತಾರೆ. ಅದಕ್ಕಾಗಿ ಇಂಥ ಅಧಿಕಾರಿ ನಮ್ಮ ತಾಲೂಕಿಗೆ ಬಂದಿದ್ದು ಬಹಳ ನಮಗೆ ನೋವಿನ ಸಂಗತಿ. ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಗೀತಾ ಅವರ 84% ಏನಿದೆ ಕೂಡಲೇ ಇವರಿಗೆ ನೇಮಕಾತಿ ಮಾಡ್ಕೊಳ್ಬೇಕು. ಅಂಜಲಿ ಮತ್ತು ಸಂಜೀವ್ ಕುಮಾರ್ ಇರ್ತಕ್ಕಂಥ ಆ ಮಹಿಳೆಯನ್ನು ಸೇವೆಯಿಂದ ತೆಗೆದು ಇದರಲ್ಲಿ ಆ ಹುದ್ದೆಯಲ್ಲಿ ಇವರಿಗೆ ನೇಮಕಾತಿ ಮಾಡಬೇಕು. ನೇಮಕಾತಿ ಮಾಡುವಲ್ಲಿ ವಿಳಂಬ ಮಾಡಿದರೆ ಬೀದರ್ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಮಾಡಿ ಅದೆಷ್ಟೊಪ್ಪ ಸತ್ಯಾಗ್ರಹ ನಡೆಸ್ತೇನೆಂದು ನಾನು ಸಂಬಂಧಪಟ್ಟ ಅಧಿಕಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇವತ್ತಿನ ದಿವಸ ಕನ್ನಡ ಸೇನೆ ಸಂಘಟನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ತಮ್ಮ ಗಮನಕ್ಕೆ ತಗೊಂಡು ಕೂಡಲೇ ನ್ಯಾಯ ಸಿಗ್ತಕ್ಕಂಥ ಮಹಿಳೆಗೆ ಗೀತಾನವರಿಗೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಕಡುಬಡವದಲ್ಲಿ ಇದ್ದಂಥ ಆ ಮಹಿಳೆ ಇರ್ತಾರೆ, 80% ಇದ್ದರೂ ಕೂಡ ಅವ್ರಿಗೆ ನ್ಯಾಯ ಇಲ್ಲ ಅಂತಂದ್ರೆ ಇದು ನ್ಯಾಯದಲ್ಲಿ ಸತ್ತು ಹೋಗ್ತಿದೆ ಅಂತಂದು ನನಗನ್ನಿಸ್ತಾ ಇದೆ. ಅದಕ್ಕಾಗಿ ಇಂಥ ಭ್ರಷ್ಟ ಅಧಿಕಾರಿಯನ್ನು ಮೊದಲ ಜೋದಗಪ್ಪಲ್ಲಿ ಒಂದು ಇದೇ ಅಂಗನವಾಡಿಯ ಹುದ್ದೆಗಾಗಿ 1,30,30,000 ಹಣ ಕೇಳಿದ್ರು ಕೂಡ ಇವತ್ತು ಸುದ್ದಿ ವಾಹಿನಿಯಲ್ಲಿ ಬಂದಿದೆ. ಅದೇ ಥರ ಭಾಲ್ಕಿ ತಾಲೂಕದಲ್ಲಿ 3 ಅಂಗನವಾಡಿಯಲ್ಲೂ ಕೂಡ ಇದೇ ಥರ ಹಣಬಲದಿಂದ ಅವರಿಗೆ ಒಂದು ಪೋಸ್ಟ್ ಕೊಡ್ತಲಿದ್ದಾರೆ. ಇಂಥ ಅಧಿಕಾರಿಯನ್ನು ಕೂಡಲೇ ಸರ್ಕಾರ ವಜಾ ಮಾಡಬೇಕಂತಂದು ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆ ಅವರ ಮೇಲೆ ಹೊರಿಸಿ ಅವರಿಗೆ ಸೇವೆಯಿಂದ ವಜಾಗೊಳಿಸ್ಬೇಕಂತಂದು ನಾನು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮುಖಾಂತರ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಸುಭಾಷ್ ಕನ್ನಡೆ, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು.